ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇರಾನ್ ನೆಲದ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸ್ತಿರೋ ಯುದ್ಧ ಈ ವಾರದಲ್ಲೇ ಕೊನೆಯಾಗುತ್ತಾ? ಇಂತಹದೊಂದು ಕನಸು ಈಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಶುರುವಾಗಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸೋ ಮುನ್ಸೂಚನೆ ನೀಡಿದ್ದಾರೆ. ನಾವು ನಡೆಸಿದ ದಾಳಿಯಿಂದ ಇರಾನ್ನಲ್ಲಿ ಏನೂ ಉಳಿದಿಲ್ಲ, ಮತ್ತೆ ಇರಾನ್ ಗುರಿಯಾಗಿಸಿ ದಾಳಿ ಮಾಡಲು ಪ್ರಾಯೋಗಿಕವಾಗಿ ಏನೂ ಉಳಿದಿಲ್ಲ. ಹೀಗಾಗಿ ಆದಷ್ಟು ಬೇಗ ಯುದ್ಧ ಕೊನೆಯಾಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿನ ಅಡಚಣೆಗಳಿಂದಾಗಿ ಕಚ್ಚಾ ತೈಲ ಮತ್ತು ಅನಿಲ ಬೆಲೆಗಳ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಅಂತ ಸುಳಿವು ನೀಡಿದ್ದಾರೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಇರಾನ್ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿಯಾಗಿದೆ, ಯಾವಾಗ ಬೇಕಾದರೂ ಯುದ್ಧ ನಿಲ್ಲಬಹುದು ಅಂತಿದ್ದಾರೆ. ಆದ್ರೆ ಇರಾನ್ ಮಾತ್ರ ನಮ್ಮ ಹೋರಾಟ ನಿಲ್ಲಲ್ಲ, ಇನ್ನೊಂದ್ ಕಡೆ ನಾವು ಗೆಲ್ಲೋವರೆಗೆ ಸೋಲು ಒಪ್ಕೊಳ್ಳೋದಿಲ್ಲ, ಯುದ್ಧ ನಿಲ್ಲಿಸೋ ಹಾಗಿದ್ರೆ ಅಮೆರಿಕ ಇಸ್ರೇಲ್ ಮೊದಲ ಹೆಜ್ಜೆ ಇಡಬೇಕು ಅಂತ ಮುಜ್ತಬಾ ಖಮೇನಿ ಆಡಳಿತ ಸಂದೇಶ ಕಳಿಸಿದೆ. ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಸದ್ಯಕ್ಕೆ ಯುದ್ಧ ಮುಗಿಯಲ್ಲ ಅಂತ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ನಮ್ಮ ಹತ್ರ ಅಸ್ತ್ರಗಳು ಖಾಲಿಯಾಗಿಲ್ಲ ಅಂತಿರೋ ಇರಾನ್ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಬಾಂಬ್ ಹಾಕಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ನಡೆದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಮೂಲದ ವ್ಯಕ್ತಿ ಸೇರಿ 4 ಗಾಯಗೊಂಡಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಂತೂ ಜನಜಂಗುಳಿ ನಿಭಾಯಿಸೋದಿಕ್ಕೆ ಆಗ್ತಾ ಇಲ್ಲ. ಅಮೆರಿಕ ಇಸ್ರೇಲ್ ನಡೆಸಿದ 12 ದಿನಗಳ ದಾಳಿಯಲ್ಲಿ ಎಷ್ಟು ಸಾವು ನೋವು ನಷ್ಟ ಆಗಿದೆ ಅಂತ ಇರಾನ್ ರೆಡ್ ಕ್ರೆಸೆಂಟ್ ಸೊಸೈಟಿ ಅಂಕಿಅಂಶ ಬಿಡುಗಡೆ ಮಾಡಿದೆ. ಇರಾನ್ ದೇಶಾದ್ಯಂತ ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 19,734 ವಸತಿ ಪ್ರದೇಶ ಹಾನಿಗೊಳಗಾಗಿದೆ. ಇದರಲ್ಲಿ 16,191 ವಸತಿ ಕಟ್ಟಡಗಳು, 3,384 ವಾಣಿಜ್ಯ ಕಟ್ಟಡ, 77 ಔಷಧೀಯ ಮತ್ತು ವೈದ್ಯಕೀಯ ಕೇಂದ್ರಗಳು, 69ಕ್ಕೂ ಹೆಚ್ಚು ಶಾಲೆಗಳ ಮೇಲೆ ಅಮೆರಿಕ ಇಸ್ರೇಲ್ ಬಾಂಬ್ಗಳನ್ನು ಹಾಕಿದೆ ಅಂತ ಇರಾನ್ನ IRIB ವರದಿ ಮಾಡಿದೆ. ಈ ಮಧ್ಯೆ ಇರಾನ್ನಲ್ಲಿ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಮಳೆದ ಶಾಲಾ ಮಕ್ಕಳು, ಸೇನಾ ಕಮಾಂಡರ್ಗಳ ಅಂತ್ಯಕ್ರಿಯೆಯನ್ನ ನಡೆಸಲಾಯಿತು. 100 ಶವಪೆಟ್ಟಿಗೆಗಳನ್ನು ಇಟ್ಟಿರುವ ಫೋಟೋಗಳನ್ನು ಇರಾನ್ ರಿಲೀಸ್ ಮಾಡಿದೆ. ಹುತಾತ್ಮರಾದ ಇರಾನ್ನ ಕಮಾಂಡರ್ಗಳ ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದ ವಿಡಿಯೋ ರಿಲೀಸ್ ಮಾಡಿದೆ. 12 ದಿನಗಳ ಈ ಘೋರ ಯುದ್ಧದಲ್ಲಿ ಸತ್ತವರ ಸಂಖ್ಯೆ ಸಾವಿರಾರು, ಆದ ನಷ್ಟ ಲಕ್ಷ ಕೋಟಿ. ಸದ್ಯಕ್ಕೆ ಅಮೆರಿಕ ಯುದ್ಧ ನಿಲ್ಲಿಸೋ ಮುನ್ಸೂಚನೆ ನೀಡಿದೆ. ಆದರೆ ಇದು ಕದನ ವಿರಾಮವೋ ಅಥವಾ ಇನ್ನಷ್ಟು ದಿನ ವಿರಮಿಸದೆ ನಡೆಸೋ ದಾಳಿನ ಅನ್ನೋದೇ ಈಗಲೂ ಯಕ್ಷ ಪ್ರಶ್ನೆಯಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.